ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಗಣೇಶ ಹಬ್ಬ ನಮ್ಮ ಚಿಕ್ಕಮ್ಮ ಮನೇಲಿ. ಎಲ್ಲರೂ ನಾವು ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ. ಗಣೇಶ ಹಬ್ಬದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈಗ ಏನೇನು ನಡೀತು ಗಣೇಶ ಹಬ್ಬದಲ್ಲಿ ಅಂತೆಲ್ಲ ಅಪ್ಲೋಡ್ ಮಾಡ್ತೀನಿ ಬನ್ನಿ. ನೋಡಿ, ಮೊದಲಿಗೆ ರಂಗೋಲಿ ಎಲ್ಲ ಹಾಕ್ತಾ ಇದ್ವಿ. ಈ ಥರ ಕಲರ್ ರಂಗೋಲಿಗಳು, ತುಳಸಿ ಮುಂದೆ ಹೂವುಗಳಿಟ್ಟು ಎಲ್ಲ ಅಲಂಕಾರ ಮಾಡಿದ್ದೀವಿ. ಮತ್ತು ಇಲ್ಲಿ ನಮ್ಮ ಚಿಕ್ಕಮ್ಮ ಫುಲ್ಲು ಗಿಡಗಳಿಟ್ಟಿದ್ದಾರೆ. ಸೊ ಅದ್ರ ಮುಂದೆ ನಾವು ರಂಗೋಲಿ ಹಾಕ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ರಂಗೋಲಿ ಹಾಕೋದು ಅಂತ. ನಮ್ಮ ತಂಗಿ ಇಲ್ಲಿ ಚುಕ್ಕೆ ಇಟ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾಳೆ. ನೋಡಿ, ಇದೆಷ್ಟರಿಂದ ಚುಕ್ಕೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಅವಳು ಹಾಕ್ತಿದ್ದಾಳೆ. ನಾನು ಕಲರೆಲ್ಲ ಹಚ್ಬೇಕಿನ್ನ. ಇದಕ್ಕೆ ತುಂಬ ಕೆಲಸ ಇದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅವಳು ರಂಗೋಲಿ ಬಿಡ್ತಾ ಇದ್ದಾಳೆ. ನಾನು ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನೋಡಿ, ಇಲ್ಲೆಲ್ಲ ನಮ್ಮ ಚಿಕ್ಕಮ್ಮ ಎಷ್ಟು ಚೆನ್ನಾಗಿ ಗಿಡಗಳಿಟ್ಟಿದ್ದಾರೆ. ಅವ್ರಿಗೆ ಗಿಡ ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಎಲ್ಲ ಥರ ಗಿಡ ಇಟ್ಟಿದ್ದಾರೆ. ನೋಡಿ, ಮಾವಿನಕಾಯಿ ಗಿಡ ಕೂಡ ಹಾಕಿದ್ದಾರೆ. ಇನ್ನದು ಏನಾದರೂ ಭೂಮಿ ಇದ್ದಿದ್ರೆ ಮರನೇ ಆಗ್ಬಿಡ್ತಿತ್ತು. ಅಷ್ಟು ಚೆನ್ನಾಗಿ ಸಾಕ್ತಾರೆ ಗಿಡಗಳೆಲ್ಲ. ಗೊಬ್ಬರ ಹಾಕಿ ತುಂಬ ಚೆನ್ನಾಗಿ ಸಾಕ್ತಾರೆ. ನೋಡಿ, ಇಂಥ ಗಿಡ ಇಲ್ಲ ನಂಗಿಲ್ಲ. ಎಲ್ಲ ಥರ ಗಿಡ ಇಕ್ಕಿದ್ದಾರೆ ನಮ್ಮ ಚಿಕ್ಕಮ್ಮ. ಇದು ಒಂದು ಹೂವು ಬರುತ್ತಲ್ಲ, ಕಲರ್ ಆ ಥರದ್ದು. ಮತ್ತು ದಾಸವಾಳ ಇದೆ, ಶೋ ಗಿಡ ಇದೆ, ಮತ್ತು ಇಲ್ಲಿ ಬ್ರಹ್ಮ ಕಮಲ ಅಂತಾರಲ್ಲ ಅದಿದೆ, ಬಾಳೆ. ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ನಮ್ಮ ಚಿಕ್ಕಮ್ಮ. ನೋಡಿ, ಪರಂಗಿ ಗಿಡ ಕೂಡ ಹಾಕಿದ್ದಾರೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಮಲ್ಲಿಗೆ ಹೂವು ಗಿಡ ಕೂಡ ಇದೆ. ಮತ್ತು ಮಾವಿನಕಾಯಿದು ಏನಿದು, ಮಾವಿನಕಾಯಿ ಗಿಡ ಕೂಡ ಇದೆ. ಗಿಡ ಅಲ್ಲ, ಅದ್ರ ಮರ, ಬಟ್ ಇಲ್ಲಿ ಗಿಡ ಥರ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೋಡಿ, ಆಲ್ಮೋಸ್ಟ್ ನಮ್ಮ ತಂಗಿ ರಂಗೋಲಿ ಹಾಕಾಯಿತು. ಈಗ ಅದಕ್ಕೆಲ್ಲ ಕಲ್ಲರ್ ಹಚ್ಚಬೇಕು. ಬನ್ನಿ ನಾವು ಸ್ವಲ್ಪ ಸಪೋರ್ಟ್ ಮಾಡೋಣ ಕಲ್ಲರ್ ಹಚ್ಬಿಟ್ಟು. ಇದು ಕಮಲ ಥರ ಬಿಟ್ಟಿದ್ದಾಳೆ. ಏನದು ಕಮಲ ಹೂವು ಇರುತ್ತಲ್ಲ, ಆ ಥರ ರಂಗೋಲಿ ಬಿಟ್ಟಿರೋದಕ್ಕೆ ಅದಕ್ಕೆ ಪಿಂಕ್ ಕಲರಲ್ಲಿ ನಾವು ಕಲರ್ ಮಾಡ್ತಾ ಇದ್ದೀವಿ. ಪಿಂಕ್ ಆ್ಯಂಡ್ ಗ್ರೀನಲ್ಲಿ. ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಈಗ ಫುಲ್ ಪಿಂಕ್, ಮೊದಲಿಂದ ಈ ಥರ ಪಿಂಕ್, ಫುಲ್ ಫ್ಲವರ್ಗೂ ಪಿಂಕ್ ಹಾಕಬೇಕು. ರಂಗೋಲಿ ಹಾಕೋಕ್ಕೇ ಒಂದು 2 ಅವರ್ಸ್ ತೊಗೊಂಡ್ಬಿಡ್ತು ನಮಗಂತೂ. ಎಷ್ಟು ಕಲರ್ ಹಾಕಿದ್ರೂ ರಂಗೋಲಿ ಅಂತೂ ಮುಗೀತಾನೇ ಇಲ್ಲ. ಎಷ್ಟೊತ್ತಿಂದ ಟ್ರೈ ಮಾಡಿ ಮಾಡಿ ಸಾಕಾಯಿತು ನಮಗೆ. ಅದು ಬೇರೆ ಏನಂದರೆ ನೀಟಾಗಿ ಹಾಕಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು ಅಂದ್ಬಿಟ್ಟು ಅದ್ರೊಳಗಡೆ ಅವಳು ಹೇಗೆ ಬಿಟ್ಟಿದ್ರಲ್ಲ ಅದ್ರೊಳಗಡೆನೇ, ಬಾರ್ಡ್ರ್ ಒಳಗಡೆನೇ ಬಿಡಬೇಕು. ನಾವು ಡ್ರಾಯಿಂಗ್ ಮಾಡ್ತೀವಲ್ಲ ಅದೇ ಥರ. ನೋಡಿ, ಅವಳು ಆಮೇಲೆ ಪಿಂಕ್ ಹಾಕಕ್ಕೆ ಶುರು ಮಾಡಲು, ನಾನು ಗ್ರೀನ್ ಹಾಕಕ್ಕೆ ಶುರು ಮಾಡಿದೆ. ಅದು ಫಿನಿಶಿಂಗಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿತ್ತು ಅವಳು ಹಾಕಿ. ನಮ್ಮ ತಂಗಿ ಆಲ್ಮೋಸ್ಟ್ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾಳೆ. ಎಲ್ಲ ಹಬ್ಬಗಳಿಗೂ ಅವಳ ಕೈಲೇ ಬಿಡಿಸೋದು ನಾವು ರಂಗೋಲಿಗಳನ್ನ. ಆ್ಯಂಡ್ ಕಲ್ಲರು ಹಾಕೋದಕ್ಕೆಲ್ಲ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ನಾನು ಸಣ್ಣ ಪುಟ್ಟ ಎಲ್ಲ ಹಾಕ್ತಾ ಇರ್ತೀನಿ. ಬನ್ನಿ ಫಿನಿಶಿಂಗ್ ಆಗ್ತಾ ಇದೆ, ನೋಡೋಣ ಹೇಗೆ ಅಂತ. ನೋಡಿ, ಫೈನಲಿ ಕಮಲ ಹೂವು ಬಿಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂತು ರಂಗೋಲಿ ಅಂತ ಎಲ್ಲ ಖುಷಿಪಟ್ಟರು ನೋಡಿಬಿಟ್ಟು. ಕಮಲ ಹೂವು ಫಿನಿಶ್ ಮಾಡಿದ್ವಿ. ಈಗ ಮಧ್ಯದಲ್ಲೇ ಒಂದು ಬರುತ್ತೆ ಡಿಸೈನು, ಅದಕ್ಕೊಂದು ಬ್ಲೂ ಕಲರ್ ಹಾಕ್ತಾಯಿದ್ದೀವಿ. ಅದು ಫುಲ್ಲು ಬ್ಲೂ ಕಲರ್ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು ಕಲ್ಲರು. ನೋಡಿ ಹೇಗಿದೆ ಅಂತ ನೀವೇ ಹೇಳಿ. ಆಮೇಲೆ ಅದು ಸೈಡಲ್ಲಿ ಮತ್ತೆ ಇನ್ನೊಂದು ಲೀಫ್ಗೆ ಪರ್ಪಲ್ ಹಾಕ್ತಾಯಿದ್ವಿ. ಅದು ಬಾರ್ಡರ್ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಕಲರ್ ಹಾಕ್ತಾಯಿದ್ವಿ. ಯಾಕಂದರೆ ಅದು ಔಟ್ಲೈನ್ ಬಂದುಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಲ್ವಾ. ತುಂಬ ಕಷ್ಟಪಟ್ಟು ಹಾಕ್ತಾ ಇದ್ದಾಳೆ. ಸೊ ಅದಕ್ಕೆ ತುಂಬ ಕಷ್ಟಪಟ್ಟು ಹಾಕಿರುವಾಗ ನಾವು ಅದಕ್ಕೆ ನೋಡ್ಕೊಂಡು ಕಲರ್ ಹಚ್ಚಬೇಕು ಅಂದ್ಬಿಟ್ಟು ಜಲ್ದಿರ ಹಾಕ್ತಾ ಇದ್ದೀನಿ ನಾನಂತೂ ನಿಧಾನಕ್ಕೆ. ಫೈನಲಿ ಫಿನಿಶಿಂಗ್ ಕೊಟ್ಟಿದ್ದೀನಿ. ನೋಡಿ, ಈಗ ರಂಗೋಲಿ ಹಾಕಿ ಮುಗೀತು. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಚೆನ್ನಾಗಿದೆ. ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ.
ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ತಂಗಿ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾಳೆ. ನೋಡಿ, ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಕಲರ್ ಹೂವು ಕೂಡ ಹಾಕಿ ಮಧ್ಯದಲ್ಲಿ ಇಟ್ವಿ. ತುಂಬ ಚೆನ್ನಾಗಿ ಕಾಣ್ತಿದ್ದು ಫಿನಿಶಿಂಗ್. ಮತ್ತು ಇಲ್ಲಿ ಡೆಕೋರೇಷನ್ಗೆ ಅಂದ್ಬಿಟ್ಟು ಫ್ಲವರ್ ಎಲ್ಲ ತಂದುಬಿಟ್ಟು ಇಲ್ಲಿ ಗಣೇಶ ಕೂರಿಸ್ಲಿಕ್ಕೆ ಡೆಕೋರೇಷನ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲರೂ ಸೇರಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಡಿ ಅಂತ ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಗಣೇಶನೂ ಕೂರಿಸಿದ್ವಿ, ಗೌರಮ್ಮನ್ನು ಕೂರಿಸಿದ್ದೀವಿ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು. ಸೊ ಈಗ ನಮ್ಮ ತಮ್ಮ ಇಲ್ಲಿ ಕಳಶಕ್ಕೆಲ್ಲ ಏನೋ ಪೂಜೆ ಮಾಡಿ ಇಡ್ತಾ ಇದ್ದಾರೆ. ಎಲ್ಲರೂ ರೆಡಿ ಮಾಡ್ತಿದ್ದಾರೆ. ಎಲ್ಲ ತುಂಬ ಹೆಲ್ಪಿಂಗ್ ಫ್ಯಾಮ್ಲಿ ಅಂತಲೇ ಹೇಳ್ಬೋದು ನೋಡಿ. ಒಬ್ಬರಾದ್ಮೇಲೆ ಒಬ್ಬರೆಲ್ಲ ಹೆಲ್ಪ್ ಮಾಡಿ ತುಂಬ ಚೆನ್ನಾಗೆಲ್ಲ ಇಡ್ತಾ ಇದ್ದಾರೆ. ಮತ್ತು ಇಲ್ಲಿ ಗಣೇಶನಿಗೆ ಅಂತ ತಿಂಡಿ ಎಲ್ಲ ಮಾಡಿರೋದು ಎಲ್ಲ ಮನೇಲೇ ಮಾಡಿರೋದು. ಚಿಕ್ಕಮ್ಮದಿರು ಮತ್ತು ಅಕ್ಕ ಎಲ್ಲ ಸೇರಿ ಮಾಡಿರೋದು. ತಮ್ಮದಿರೆಲ್ಲ ಹೆಲ್ಪ್ ಮಾಡಿದ್ದಾರೆ ತುಂಬಾ. ನಮ್ಮ ಮನೇಲಿ ಏನಾದರೂ ಒಂದು ಫಂಕ್ಷನ್ ಅಂದರೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡ್ತಾರೆ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಚಿಕ್ಕಮ್ಮ ಎಲ್ಲ ಪ್ರತಿಯೊಬ್ಬರು ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಹಂಗಾಗಿ ತುಂಬ ಖುಷಿಯಾಗುತ್ತೆ ನೋಡಿ. ಇದೆಲ್ಲ ಆಲ್ಮೋಸ್ಟ್ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ದೇವ್ರ ಮನೇಲಿ ಕೂಡ ಚಿಕ್ಕಮ್ಮ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪೂಜೆ ಅನ್ನೋದೆಲ್ಲ ನಮ್ಮ ಚಿಕ್ಕಮ್ಮಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮಗೂ ಎಲ್ಲ ಹೇಳ್ಕೊಡ್ತಿರ್ತಾರೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ. ನಮ್ಮ ಚಿಕ್ಕಮ್ಮದಿರು ತುಂಬಾ ಹೆಲ್ಪ್ ಮಾಡ್ತಾರೆ ಮತ್ತು ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಕೆಟ್ಟದ್ದು ಒಳ್ಳೇದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಮ್ಮ ಇಲ್ಲ ಅನ್ನೋ ಒಂದು ಕೊರತೆ ಅಂತೂ ಇಲ್ಲವೇ ಇಲ್ಲ ನಮಗೆ. ತುಂಬ ಎತ್ತ ತಾಯಿಗಿಂತ ತುಂಬ ಚೆನ್ನಾಗಿ ನೋಡ್ಕೊತಾರೆ ನೋಡಿ. ಪ್ರತಿ ವರ್ಷ ನಾವು ಬರ್ತೀವಿ ಬಾಗಿನ ತೊಗೊಳಕ್ಕೆ ಅಂತ. ಈಗ ಏನೇನು ರೆಡಿ ಮಾಡ್ತಾಯಿದ್ದಾರೆ ಅಂತ ನೋಡಿ. ಪ್ರತಿಯೊಂದು ಈ ಥರ ಇಟ್ಟು ನಾವು 6 ಜನ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರಂದರೆ ಅಷ್ಟು ಚೆನ್ನಾಗಿ. ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗುತ್ತೆ ಚಿಕ್ಕಮ್ಮದಿರು ಅನ್ಕೊಂಡು. ಈ ಕಾಲದಲ್ಲೆಲ್ಲ ಯಾರು ಚಿಕ್ಕಮ್ಮದಿರು ಈ ಥರ ಮಾಡ್ತಾರೆ ಹೇಳಿ. ತುಂಬ ನಮಗಂತೂ 6 ಜನ ಹೆಣ್ಮಕ್ಳು ನಾವು, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಳುಗಳೇ. ಆದರೂ ಅಮ್ಮ ಇಲ್ಲ ಅನ್ನೋ ಒಂದು ಬೇಜಾರಂತೂ ಇಲ್ಲವೇ ಇಲ್ಲ ನಮಗೆ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಮತ್ತು ಒಳ್ಳೆಯದು ಕೆಟ್ಟದೆಲ್ಲ ಹೇಗೆ ಏನು ಅಂತೆಲ್ಲ ಹೇಳ್ಕೊಡ್ತಿರ್ತಾರೆ. ಮತ್ತು ನೋಡಿ, ಇಲ್ಲಿ ಬಾಗಿಣಕ್ಕೆ ಅಂತ ಪ್ರತಿಯೊಂದು ಸಾಮಾನು ತಂದು ಈ ಥರ ಎಲ್ಲ ಇಟ್ಕೊಡ್ತಾರೆ. ಬಾಳೆಹಣ್ಣು, ಹಣ್ಣುಗಳು ಮತ್ತು ಇದೇನೋ ಶಾಸ್ತ್ರಕ್ಕೆ ಅಂತ ಏನೇನೋ ಇಡ್ತಾ ಇದ್ದಾರೆ. ತೆಂಗಿನಕಾಯಿ ಇಡ್ತಾ ಇದ್ದಾರೆ. ಮತ್ತು ಇನ್ನೂ ಏನೇನು ಇಡ್ತಾರೆ ಅಂತ ನಮಗೂ ಅಷ್ಟು ಗೊತ್ತಿಲ್ಲ. ಬೆಲ್ಲದ ಅಚ್ಚು. ನಿಮಗೂ ಮನೇಲೆಲ್ಲ ಈ ಥರ ಮಾಡಿದ್ರೆ ಶೇರ್ ಮಾಡ್ಕೊಳ್ಳಿ ನೋಡಿ. ಸೀರೆ ಕೂಡ ಇಟ್ಟಿದ್ದಾರೆ ಮತ್ತು ಅರಿಶಿನ ಕುಂಕುಮ. ಇಷ್ಟು ಬಾಗಿಣದ ಐಟಮ್ ಅಂತ ಅನ್ಕೋತೀನಿ. ಮತ್ತು ನೋಡಿ, ಇಲ್ಲಿ ಎಲ್ಲ ಇಷ್ಟು ಚೆನ್ನಾಗಿ ಇಟ್ಟು ಜೋಡಿಸ್ಕೊಟ್ಟಿದ್ದಾರೆ. ನಾನು ವೀಡಿಯೋಗೋಸ್ಕರ ಎಲ್ಲ ಈ ಥರ ಇಟ್ಕೊಂಡು ಮತ್ತು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಮಗಂತೂ ತುಂಬ ಖುಷಿ ಆಗುತ್ತೆ ಗಣೇಶ ಗೌರಿ ಹಬ್ಬ ಆಚರಿಸ್ಬೇಕು ಅಂದರೆ. ನಿಮಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸೀರೆಗಳಲ್ಲಿ. ಮತ್ತು ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ನೋಡಿ, ಫೈನಲಿ ಎಲ್ಲ ಪೂಜೆಗಳು ರೆಡಿ ಆಯಿತು. ಇಲ್ಲಿ ನೋಡಿ, ನಮ್ಮ ತಂಗಿ ಕಂಕಣ ಕಟ್ತಾ ಇದ್ದಾಳೆ ಕೈಗೆಲ್ಲಾರ್ಗು ಒಂದು ಕಡೆಯಿಂದ. ನಮ್ಮ ತಮ್ಮದಿರೆಲ್ಲ ಅಮ್ಮ ಏನೋ ಹೇಳ್ತಿದ್ರು, ಅದನ್ನು ಕೇಳಿಸ್ಕೊಂಡು ಓಕೆ ಓಕೆ ಅಂತ ಹೇಳ್ತಿದ್ದಾರೆ. ನೋಡಿ, ಕೈಗೆ ಕಂಕಣ ಕಟ್ತಾ ಇದ್ದಾರೆ. ಹಬ್ಬಗಳು ಬಂದು ಎಲ್ಲರಿಗೂ ಕೈ ಕೆಲಸ ಮಾಡ್ಕೊಂಡು ಈ ಥರ ಖುಷಿಯಾಗಿದ್ದಾರೆ. ಎಷ್ಟು ಚೆನ್ನಾಗಿರುತ್ತಲ್ವಾ. ಇವ್ರು ಯಾರಂತ ಎಲ್ಲರಿಗೂ ಗೊತ್ತಿರೋರೆ. ನವೀನ್ ಅವರು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ. ಮತ್ತು ಕನ್ನಡಿಗರಿಗಾಗಿ ಅಂತ ಚಾನಲ್ ಇದೆ, ಎಲ್ಲರಿಗೂ ಗೊತ್ತು ಆಲ್ಮೋಸ್ಟು. ನೋಡಿ, ಸಪೋರ್ಟ್ ಮಾಡಿ ಎಲ್ಲರಿಗೂ. ನೋಡಿ, ಎಲ್ಲರಿಗೂ ಕಂಕಣ ಕಟ್ತಿದ್ದಾರೆ ನಮ್ಮ ತಂಗಿ. ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ಆ ಕಡೆ ಈ ಕಡೆ ಆ ಕಡೆಗೆ ನಾನು ಕೆಲಸ ಮಾಡ್ತಿದ್ದೀನಿ, ಇಲ್ಲ ಅಂತಲ್ಲ. ಆಮೇಲೆ ಕೆಲಸ ಮಾಡ್ತಿಲ್ಲ ಅನ್ಕೊಬಿಡ್ಬೇಡಿ. ಎಲ್ಲರ ಕೈಗೂ ಕಂಕಣ ಕಟ್ಟಾಯಿತು ನೋಡಿ. ಪೂಜೆ ಶುರು ಮಾಡ್ತಿದ್ದಾರೆ ನಮ್ಮ ಚಿಕ್ಕಮ್ಮವ್ರಿಲ್ಲಿ. ಎಲ್ಲರಿಗೂ ಗಣೇಶ ಮತ್ತು ಗೌರಿ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ.
ಚೆನ್ನಾಗಿರಲಿ. ಇಲ್ಲಿ ಗಣೇಶ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ತಮ್ಮನೇ ಮಂತ್ರ ಎಲ್ಲ ಹೇಳೋದು. ವಶಮನಯೇ ಸ್ವಾಹ ತತ್ಪುರುಷಾಯ ವಿದ್ಮಯೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ. ಸರ್ವೇಶಂ ಜೀವನಂ ಪರಂ ತೇಜ ಪುಷ್ಟಿಕಾರಂ ದಿವ್ಯಂ ಸ್ನಾನಾರ್ಥಂ ಪ್ರತಿಗೃಹ್ಯಂ ಪಯಸಸ್ತು ಸಮುದ್ರಭೂತಂ ಮಧುರಾಲಂ ಶಶಿಪ್ರಭಂ ದದ್ಯಾನಿನಂ ಮಾಯದೇವ ಸಮುತ್ಪನ್ನಂ ಸರ್ವಸಂತೋಷಕಾರಕಂ ಘೃತಂ ತುಭ್ಯಂ ಪ್ರದಸ್ಯಾಮಿ ಸ್ನಾನಾರ್ಥಂ ಪ್ರತಿಗೃಹ್ಯಂ ಭೂತಂ ಸುಸ್ವಾದು ಮಧುರಂ ಮಧು ತೇಜಪುಷ್ಟಿಕಾರಂ ದಿವ್ಯ ಸ್ನಾನಾರ್ಥಂ ಪ್ರತಿಗೃಹ್ಯಂ ಸಕ್ಕರೆ ಸರ ಸಮುದ್ಭೂತಂ ಶಾರ್ಕರ ಪುಷ್ಟಿ ದಾ ಶುಭ ಮಲಪಹಾರಿಕ ದಿವ್ಯ ಸ್ನಾನಾರ್ಥಂ ಪ್ರತಿಗೃಹ್ಯಂ ಚಂಪಾ ಕಶಕೇಬುಲ ಮಾಲತಿ ಮೋಗರಾದಿಭಿ ವಸಿಷ್ಠಂ ಸಿಗ್ನಗೇತು ತೈಲಂ ಚಾರು ಪ್ರತಿಗೃಹ್ಯಂ. ಈಗ ಶುದ್ಧ ನಿರುತ್ವ ಅಭಿಷೇಕ ರಂಜು ಈ ತಟ್ಟೆ ಬೇಡ ಅಂಡೇಕು. ಓಂ ಗಂ ಗಣಪತಿಯೇ ನಮಃ. ಓಂ ಗಣೇಶಾಯ. ಓಂ ಗಂ ಗಣಪತಿಯೇ ನಮಃ. ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸ್ನಾನಾರ್ಥಂ ಪ್ರತಿಗೃಹ್ಯಂ. ಶ್ರೀಖಂಡ ಚಂದನ ದಿವ್ಯಂ ಗಂಧಾದ್ಯಂ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ. ಅಕ್ಷತಾಶ್ಚ ಸೂರ ಶ್ರೇಷ್ಠ ಕುಂಕುಮಾಲಾಹ ಕುಂಕುಮ ಸುಶೋಭಿತ ಮಾಯಾ ನಿವೇದಿತ ಭಕ್ತಾಯ ಗೃಹಣ ಪರಮೇಶ್ವರ. ಓಂ ಸಿದ್ಧಿ ಬುದ್ಧಿ ಶ್ರೀ ಮಹಾದಿಗಣಪತಿಯೇ ನಮಃ. ಅಕ್ಷತಂ ಸಮರ್ಪಯಾಮಿ. ಮಲ್ಯಾದಿನಿವಾಯ್ ಪ್ರಭು ಮಾಯಾ ಋತಾನಿ ಪುಷ್ಪಾಣಿ ಬೃಹತಾಜ್ಯಂ ಪೂಜನಯ ಭೋ. ಓಂ ಸಿದ್ಧಿ ಬುದ್ಧಿ ಶ್ರೀ ಮಹಾದಿಗಣಪತಿಯೇ ನಮಃ. ಸ್ವಾಹ. ಓಂ ನಮಃ ಶಿಖವೈ ಪಷಟ್. ಓಂ ಕ್ಷಿಪ್ರ ಕವಚಾಯ ಓಂ. ಓಂ ಪ್ರಸುದಾಯ ನೇತ್ರವಂ ಋಷಟ್. ಓಂ ಸುರನವೇ ನಮಃ. ಓಂ ಲಂಬೋದರಾಯ ನಮಃ. ಓಂ ಗೋಗ್ರಜತಾಯ ನಮಃ. ಈಗ ಪೂಜೆ ಎಲ್ಲ ಮುಗೀತು, ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ ನೋಡಿ. ಇಷ್ಟು ಐಟಮ್ ಕೂಡ ನಮ್ಮ ಚಿಕ್ಕಮ್ಮನೇ ಮಾಡಿದ್ದು, ನಾವೆಲ್ಲ ಹೆಲ್ಪ್ ಮಾಡಿದ್ವಿ. ಚಿಕ್ಕಮ್ಮ ಮತ್ತು ಅಕ್ಕನೇ ಮಾಡಿದ್ದು. ಎಲ್ಲರದು ಊಟನೂ ಮುಗೀತು. ಈಗ ನೈಟು ಗಣೇಶ ಬಿಡೋ ಮುಂಚೆ ಒಂದ್ಸಲಿ ಎಲ್ಲ ಪೂಜೆ ಮಾಡ್ಕೋತಾ ಇದ್ದಾರೆ. ಗಣೇಶ ಎತ್ತೋ ಮುಂಚೆ ಒಂದ್ಸಲಿ ಎಲ್ಲ ಮಹಾಮಂಗಳಾರತಿ ಎಲ್ಲ ಮಾಡಬೇಕಲ್ವಾ, ಸೊ ಹಂಗೆ ಎಲ್ಲ ಪೂಜೆಗಳು ನಡೀತಾ ಇದೆ. ದೃಷ್ಟಿ ಎಲ್ಲ ತೆಗಿತಾ ಇದ್ದಾರೆ ಗಣೇಶಂಗೆ. ಬೆಳಗ್ಗೆಯಿಂದ ಎಲ್ಲ ಪೂಜೆ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಈಗ ಗಣೇಶನ ಬಿಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲ ಖುಷಿಯಾಗಿದ್ವಿ.
ಏನು ಮಾಡೋಕ್ಕಾಗಲ್ಲ, ಗೌರಮ್ಮನ ಕರ್ಕೊಂಡು ಹೋಗೋಕ್ಕೆ ಗಣೇಶ ಬಂದಿದ್ದಾರೆ ಅಂದಮೇಲೆ ಕಳಿಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ. ಫಸ್ಟು ಗೌರಮ್ಮನ ಎತ್ಬಿಟ್ಟು ಫಸ್ಟು ಗೌರಮ್ಮ ಮುಂದೆ ಹೋಗ್ಬೇಕಂತೆ. ಇವಾಗ ನಮ್ಮ ತಮ್ಮ ಗಣೇಶನ ಎತ್ಕೋತಾ ಇದ್ದಾರೆ. ಮೊದಲು ಗೌರಿ ಬರಬೇಕು, ಆಮೇಲೆ ಗಣೇಶ ಬರಬೇಕು ಅಂತಿದ್ರು. ಗಣೇಶನ ಗೌರಿನ ಎರಡು ತಗೊಬರ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ಕಲ್ಯಾಣಿ ಇತ್ತು, ಅಲ್ಲಿ ಗಣೇಶ ಬಿಡೋಕ್ಕಂತಲೇ ಒಂದು ಜಾಗ ಇದೆ, ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ವಿ ಕಾರಲ್ಲಿ. ಚಿಕ್ಕಪ್ಪ ಗೌರಿನ ಮುಂದೆ ಇಟ್ಕೊಂಡು ಕೂತಿದ್ದಾರೆ, ನಮ್ಮ ತಮ್ಮ ಗಣೇಶನ ಹಿಂದೆ ಇಟ್ಕೊಂಡಿದ್ದಾರೆ. ನಾವೆಲ್ಲ ಕಾರಲ್ಲಿ ಒಂದು ಕಾರಲ್ಲಿ ನಾವು ಮತ್ತು ಮಿಕ್ಕಿದವರೆಲ್ಲ ಬೈಕಲ್ಲಿ ಕೂಡ ಬಂದರು. ಮತ್ತು ನೋಡಿ ಗಣೇಶ ಇಳಿಸ್ತಾ ಇದ್ದಾರೆ. ಬಂದ್ವಿ ಆಲ್ಮೋಸ್ಟ್ ಅಲ್ಲಿಗೆ. ಈಗ ತುಂಬ ಜನ ತಂದಿದ್ದಾರೆ ಇಲ್ಲಿ ಗಣೇಶ ಬಿಡಲಿಕ್ಕೆ. ಎಲ್ಲ ಇವತ್ತೇ ಕೂರಿಸಿ ಒಂದಿನಕ್ಕೇ ಎಲ್ಲ ಬಿಡ್ತಾ ಇದ್ದಾರೆ. ನಾವು ಕೂಡ ಬೆಳಿಗ್ಗೆ ಕೂರಿಸಿ ಸಂಜೆ ಅಷ್ಟರಲ್ಲಿ ಟೈಮಿಂಗ್ ನೋಡ್ಬಿಟ್ಟು ತೆಗೆದುಬಿಟ್ವಿ. ಗಣೇಶ ಗಣೇಶ ನೋಡಿ ಇದೇ ಆ ಕಲ್ಯಾಣಿ. ಗಣೇಶನ್ ತುಂಬ ಜನ ತಂದು ಬಿಟ್ಟಿದ್ದಾರೆ. ಈಗ ನಾವು ಕೂಡ ಬಂದ್ವಿ. ಈಗ ಗಣೇಶನ್ ಬಿಡೋ ಮುಂಚೆ ಒಂದ್ಸಲಿ ಗೌರಮ್ಮನಿಗೆ ಮತ್ತು ಗಣೇಶನ್ ಪೂಜೆ ಆಗ್ಬೇಕಲ್ವಾ, ಸೊ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಬಿಡಬೇಕಂತೆ. ಇಲ್ಲೊಂದ್ಸಲಿ ನೋಡಿ ನಮ್ಮ ತಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಆ ಗಣೇಶ ಮತ್ತು ಗೌರಮ್ಮ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ, ಎಲ್ಲರನ್ನೂ ಚೆನ್ನಾಗಿ ಇಟ್ಟಿರಲಿ ಅಂತ ನಾನು ಎಲ್ಲರ ಕಡೆಯಿಂದ ಬೇಡ್ಕೊತಾ ಇದ್ದೀನಿ. ಈಗ ಪೂಜೆ ಎಲ್ಲ ಆಯಿತು. ಇವಾಗ ಗಣೇಶನ ಬಿಡಬೇಕು ಅಂತ ಹೇಳ್ತಿದ್ರು. ನೋಡಿ ಈಗ ಗಣೇಶ ಬಿಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. बोलो शिव शक्ति के ಹೋಯ್ತಾನಪ್ಪ ಹೋಯ್ತಾನೆ ನಮ್ಮ ಗಣೇಶ ಗೌರಿ ಗೌರಿ ಬರ್ತಾನಪ್ಪ ಬರ್ತಾನೆ ನಮ್ಮ ಗಣೇಶ ಬರ್ತಾನೆ. बोलो शिव शक्ति के बोलो शिव शक्ति के. ಎಲ್ಲರೂ ತಂದು ಇಲ್ಲಿ ನೋಡಿ ಎಲ್ಲ ತುಂಬ ಜನ ನಿಂತಿದ್ದಾರೆ. ಇಲ್ಲಿ ಇಡಬೇಕು, ಇಲ್ಲೊಂದು ಟೇಬಲ್ ಥರ ಇರುತ್ತೆ. ಇಟ್ಟ ಮೇಲೆ ನೋಡಿ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ನೋಡಿ ಇವಾಗ ಹೋಗ್ತಿರೋದು ನಮ್ಮ ಗಣೇಶನೇ. ಫೈನಲಿ ನಮ್ಮ ಗಣೇಶಪ್ಪ ಬಂದರು, ಖುಷಿಯಾಗಿದ್ರು, ಖುಷಿಯಾಗಿ ಹೋಗ್ತಾ ಇದ್ದಾರೆ. ಬೋಲೋ ಶ್ರೀ ಗಣಪತಿ ಬಪ್ಪ ಕಿ ಜೈ ಅಂತ ಎಲ್ಲರೂ ಜೋರಾಗಿ ಹೇಳ್ತಾ ಇದ್ರು. ಈಗ ಗಣೇಶನ ಬಿಟ್ಟಾಯಿತು. ಈಗ ಎಲ್ಲರೂ ಮತ್ತೆ ನಾವು ಹೊರಟ್ವಿ ಇಲ್ಲಿಂದ. ನೋಡಿ ಹೇಗೆ ಇಲ್ಲಿ ಬಬಲ್ಸ್ ಬರ್ತಾ ಇದೆ ಅಂತ ನಮ್ಮ ಗಣೇಶ ಬಿಟ್ಟಿದ ತಕ್ಷಣ. ಅದು ಝೂಮ್ ಮಾಡಿ ನಾನು ವಿಡಿಯೋ ಮಾಡಿದ್ದು. ಫೈನಲಿ ಎಲ್ಲ ಮುಗೀತು. ಗಣೇಶನ ಬಿಟ್ಟು ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಕೂಡ ತೊಗೊಂಡು ಬರ್ತಾ ಇದ್ವಿ. ಇಲ್ಲೊಂದು ದೊಡ್ಡ ಗಣೇಶನ ತರ್ತಾಯಿದ್ರು ಬಿಡಲಿಕ್ಕೆ ಅಂತ. ಇಷ್ಟು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು.
ನೋಡಿಬಿಟ್ಟು ಒಂದು 5 ನಿಮಿಷ ನಾನು ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ. ಎಷ್ಟು ಚೆನ್ನಾಗಿತ್ತು. ತುಂಬ ಎಲ್ಲ ಖುಷಿ ಆಯಿತು. ತುಂಬ ಗಣೇಶಗಳನ್ನ ತಂದಿದ್ರು. ತುಂಬ ಖುಷಿ ಆಯಿತು ನಮಗೆ. ನೋಡಿದ್ರಲ್ಲ, ಇವತ್ತು ಫುಲ್ ಡೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನಿದೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಬ್ಬದ ಟೈಮಲ್ಲಿ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಹಬ್ಬದ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ಬೈಕೋಬೇಡಿ. ಮತ್ತು ಇದೇ ಥರ ಎಲ್ಲ ಯಾವಾಗಲೂ ಕಮೆಂಟು ಶೇರು ಎಲ್ಲ ಮಾಡಿ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.